ಜೈ ಜಿನೇಂದ್ರ ವೀಕ್ಷಕರೇ, ಈಗಾಗಲೇ ಮನೆ ಮಾತಾಗಿರುವ ಜಿನಭಜನಾ ಸ್ಪರ್ಧೆ ಬೃಹತ್ ಕಾರ್ಯಕ್ರಮದ ರೂವಾರಿಗಳಾದ ಶ್ರೀಮತಿ ಧರ್ಮಸ್ಥಳ ಅನಿತಾ ಸುರೇಂದ್ರಕುಮಾರ್ ಅವರ ಪರಿಕಲ್ಪನೆಯಲ್ಲಿ ಮತ್ತೊಂದು ಧರ್ಮ ಪ್ರಭಾವನಾ ಕಾರ್ಯ ಬಸದಿಗೆ ಬನ್ನಿ ಜಿನ ಸಂಸ್ಕಾರ ಉಳಿಸಿ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದ್ದು ಬೆಂಗಳೂರಿನಲ್ಲಿ, ಹಾಸನದಲ್ಲಿ ಯಶಸ್ವಿಯಾಗಿ ಇದೀಗ ಮೈಸೂರಿನಲ್ಲೂ ಕೂಡ ಕಾರ್ಯಕ್ರಮದ ಉದ್ಘಾಟನೆಯಾಯಿತು. ಸಂಪನ್ಮೂಲ ವ್ಯಕ್ತಿಗಳಾಗಿ ವಿದೂಷಿ ಶ್ರೀಮತಿ ಸೌಮ್ಯ ಶ್ರೀಧರ್ ಹಾಗೂ ಶ್ರೀಮತಿ ಡಾಕ್ಟರ್ ಕುಸುಮಾ ಪ್ರಕಾಶ್ ರವರು ಕಾರ್ಯಕ್ರಮ ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರಾವಕಿಯರು ಭಾಗವಹಿಸಿ ಕಾರ್ಯಕ್ರಮ ಅದ್ಭುತ ಯಶಸ್ಸನ್ನು ಪಡೆಯಿತು. ಇವತ್ತು ಆ್ಯಕ್ಚುಲಿ ಅನಿತಾ ಸುರೇಂದ್ರಕುಮಾರ್ ಅವರ ಇಚ್ಛೆಯಂತೆ ಪ್ರತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ 2 ಪದ್ಯಗಳನ್ನು ಕಲಿಬೇಕು ಅಂತ ಹೇಳಿದ್ದಾರೆ, ಸ್ವಯಂಭೂ ಸ್ತೋತ್ರದ್ದು. ಆದರೆ ಇವತ್ತಿನ ದಿನ ಅದರ ಹಿನ್ನೆಲೆ ಕೂಡ ಹೇಳಬೇಕಾಗಿದ್ದರಿಂದಾಗಿ ಒಂದೇ ಪದ್ಯ ಸಾಕು ಇವತ್ತು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಸ್ವಯಂಭುವ ಹಾಡಿ. ಭೂತಹಿತೇನ ಭೂತಲೇ ಸಮಂಜಸ ಜ್ಞಾನ ವಿಭೂತಿ ಚಕ್ಷುಷಾ ವಿರಾಜಿತಂ ಯೇನ ವಿದುನ್ಮತಾ ತಮಃ ಕ್ಷಪಾಕರೇಣೇವ ಗುಣೋತ್ಕರೈಃ ಕರೈಃ. ಬಹಳ ಸುಂದರವಾದ ಒಂದು ಪದ್ಯವನ್ನು ಸುಂದರವಾದ ಧ್ವನಿಯಲ್ಲಿ, ಸುಂದರ ರಾಗ ಸಂಯೋಜನೆಯಲ್ಲಿ ಹಾಡಿ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ವೃಷಭ ತೀರ್ಥಂಕರರ ಸ್ವರೂಪವನ್ನು ಸ್ತುತಿಸಿದ್ದಾರೆ. ಇಲ್ಲಿ ಬಂದಿರುವಂತಹ ಪ್ರಥಮ ಶಬ್ದ ಸ್ವಯಂಭೂವ. ಸ್ವಯಂ ಅಂದರೆ ಸ್ವತಃ ತಿಳಿದುಕೊಂಡಂಥವ್ರು. ಸ್ವಯಂಭೂವ ಸ್ವತಃ ತಿಳಿದುಕೊಂಡವರು, ಯಾರ ಸಹಾಯವೂ ಇಲ್ಲದಂತೆ ತಿಳಿದುಕೊಂಡಂಥವ್ರು. ಏನನ್ನ? 3 ಲೋಕದ ವಿಷಯವನ್ನು.